ಮಲಂದೂರು ಗ್ರಾಮದಲ್ಲಿ ಗ್ರಾಮ ಠಾಣ 148 ಸರಿ ನಂಬರ್ನ ಗ್ರಾಮ ಠಾಣ ಸುಮಾರು 30 ಕೋಟಿ ರೂಪಾಯಿ ಜಾಗನ ಇವತ್ತು ಕೊಟ್ಟಿದ್ರು. ಅದ್ರ ಗ್ರಾಮಸ್ಥರು ಪಂಚಾಯತಿನ ಮಾಜಿ ಮೆಂಬರ್ ಗಳೆಲ್ಲ ಸೇರಿ ಹೋರಾಟ ಮಾಡಿ ಅದ್ರ ಉಳಿಸಿದ್ರು. ನಮ್ ಗಮನಕ್ಕೂ ತಂದ್ರು. ನಾವು ಹೋಗಿ ಅವರಿಗೆ CS ಅವರಿಗೆ ಎಲ್ಲರಿಗೂ ಗಮನಕ್ಕೆ ತಂದ್ರು ಸಹ ಇಲ್ಲೇವರೆಗೂ ಅದನ್ನ ಗಮನ ಹರಿಸಿಲ್ಲ. ಅದನ್ನ ಎಲ್ಲ ಒಂದ್ ಕಡೆ ರಕ್ಷಣೆ ಮಾಡಿದಂತ PDOನ ಇವತ್ತು ಡೆಪ್ಯುಟೇಷನ್ ಮಾಡಿದ್ದಾರೆ. ಅದ್ರ ವಿರುದ್ಧ ಇವರೆಲ್ಲ ಒಂದ್ ಕಡೆ ನಮಗೆ ಗೊತ್ತಾಗ್ತಾ ಇದೆ ಇಂಡೈರೆಕ್ಟ್ ಆಗಿ ಭೂ ಮಾಫಿಯದವರಿಗೆ ಸಹಕಾರ ಕೊಡ್ತಾ ಇದಾರೆ. ಆ ಕಾರಣಕ್ಕಾಗಿ ಅದ್ರ ವಿರುದ್ಧ ಇವತ್ತು ಹೋರಾಟ ಮಾಡ್ತಾ ಇದ್ವು. ಆ 30 ಕೋಟಿ ರೂಪಾಯಿ ಆಸ್ತಿ ಉಳ್ಸಕ್ಕೆ ಅಧಿಕಾರಿಗಳು ಮಾಡ್ಬೇಕಾಯ್ತು. ಇವತ್ತು ಆ ಜಾಗ ಉಳ್ಸಕ್ಕೆ ಇವತ್ತು ಗ್ರಾಮಸ್ಥರೆಲ್ಲ ಬಂದು ಹೋರಾಟ ಮಾಡಂತ ಸ್ಥಿತಿ ಇವತ್ತು ನಮ್ ಸಾಗರ ತಲುಪಿದೆ. CS ವಿರುದ್ಧ ಅಂದ್ರೆ ನಿನ್ನೆ CM ಅವರಿಗೆ ನಾನು ಫೋನ್ ಮಾಡಿದ್ವು. ಇದನ್ನ ಜೂನ್ 28ನೇ ತಾರೀಕಿಗೆ ಒಂದು ಪ್ರೆಸ್ ಮೀಟ್ ಮಾಡಿ ಇನ್ನು ಒಂದು ವಾರದೊಳಗೆ CM ಅವರು ಅವರು ಬಂದು ಸ್ಥಳ ಪರಿಶೀಲನೆ ಮಾಡಿ ತನಿಖೆ ಮಾಡದೆ ಹೋದ್ರೆ ಹೋರಾಟ ಮಾಡ್ತೀವಿ ಅಂತ ಸ್ಟೇಟ್ಮೆಂಟ್ ಕೊಟ್ಟಿದ್ದೆವು. ಆದ್ರೆ ಇಲ್ಲೇವರೆಗೂ ಯಾರು ಸಹ ಅಲ್ಲಿಗೆ ಬಂದಿಲ್ಲ, ಜಾಗ ನೋಡಿಲ್ಲ. ನಂತರ ನಿನ್ನೆ ಮತ್ತೆ ಈ PDOನ ವರ್ಗಾವಣೆ ಮಾಡಿದ್ಮೇಲೆ ನಮಗೆ ಗೊತ್ತಾಯ್ತು ಬೇರೆ PDOನ ಹಾಕಿ ಆ ಜಾಗ ಕಬಳಿಸ್ತಾರೆ ಅಂತ ಗೊತ್ತಾಯ್ತು. ನಿನ್ನೆ ಪ್ರೆಸ್ ಮೀಟ್ ಮಾಡಿ ನಂತರ ನಾನು CM ಅವ್ರಿಗೆ ಫೋನ್ ಮಾಡಿದ್ರೆ ಹೌದು ಏನೀಗ ಸರಿ ಆಯ್ತು ಪ್ರತಿಭಟನೆ ಮಾಡಿ ಅಂತ ಈ ತರ ಉಡಾಪೆ ಮಾತಾಡ್ತಾರೆ ಅಂದ್ರೆ ಎಲ್ಲದೂ ಗೊತ್ತಿದೆ ಅವರಿಗೆ. ಆದ್ರೆ ನೀವು ಸ್ಟ್ರೈಕ್ ಮಾಡಿದ್ರೆ ಮಾಡ್ರಿ ಅಂದ್ರೆ ಎಲ್ಲ ಒಂದ್ ಕಡೆ ಇವ್ರು ಹಿಂದ್ಗಡೆ ಬ್ಯಾಕ್ಗ್ರೌಂಡ್ ಕುಮ್ಮಕ್ಕಿದೆಯಲ್ಲ, ಆ ಕಾರಣಕ್ಕಾಗಿ ಇವತ್ತು ಪ್ರತಿಭಟನೆ ಮಾಡಿ ಆ ಜಾಗ ಉಳಿಸ್ಬೇಕು ಅಂತ ನಾವು ಬಂದಿದ್ವಿ. ಇದು ಅಧಿಕಾರದಲ್ಲಿ ಇದ್ದಂತವ್ರದ್ದು ಕೈವಾಡ. ಮತ್ತೆ ಅವ್ರು ಫಸ್ಟ್ ಲೆಫ್ಟ್ ರೈಟ್ ಮತ್ತೆ ಇದರಲ್ಲಿ ನನ್ನ ಹತ್ರ ದಾಖಲೆ ಸಮೇತ ಇದಾವೆ. PDOಗಳಿಗೆ ಏನ್ ಹೇಳಿದ್ದಾರೆ, ಅವ್ರಿಗೆ ಏನ್ ಹೆದರಿಕೆ ಹಾಕಿದ್ದಾರೆ, ನಾನು ಯಾರ್ಯಾರ ಹತ್ರ ಅಧಿಕಾರಿಗಳಿಗೆ ಮಾತಾಡಿದೀನಿ, ನೀವು ಅವ್ರ ಹತ್ರ ಮಾತಾಡ್ರಿ, ಅಲ್ಲಿ ಸ್ಪಾಟ್ ಅಲ್ಲಿ ನಿಲ್ಬೇಡ್ರಿ, ನೀವು ಹೋಗ್ರಿ ಅಂತ PDOಗಳಿಗೆ ಹೇಳಿದ್ದು ಎಲ್ಲರೂ ನಮ್ಮ ಹತ್ರ ದಾಖಲೆ ಇದಾವೆ. ಆದ್ರೂ ಅಷ್ಟೆಲ್ಲ ಕೊಟ್ಟರು ಅಧಿಕಾರಿಗಳು ಇವತ್ತಿಗೂ ಅಲ್ಲಿ ಬಂದು ಅಟ್ಲೀಸ್ಟ್ ಆ ಜಾಗ ಹೌದಾ ನಮ್ ಗ್ರಾಮ ಠಾಣ ಆಗ್ಯಾರೆ ಇಷ್ಟು ರಕ್ಷಣೆ ಮಾಡಿದಿರಲ್ಲ ಅಂತ ಆ ಗ್ರಾಮಸ್ಥರಿಗೆ ಒಂದು ಅಭಿನಂದನೆ ಹೇಳೋಲ್ಲ ಆಯ್ತಾ. ಅದಕ್ಕಾಗಿ ಒಂದು ಆ ಸ್ಪಾಟಿಗೆ DC ಬರ್ಬೇಕು, ಅಲ್ಲಿ ಬಂದು ನೋಡಿ ಅವರು ಅದ್ರ ರಕ್ಷಣೆ ಮಾಡಂತ ಕೆಲಸ ಮಾಡ್ಬೇಕು. ಮತ್ತೆ ಸಂಬಂಧಪಟ್ಟಂತ ಅಧಿಕಾರಿಗಳಿಗೆ ಬ್ಯಾಕ್ ಗ್ರೌಂಡ್ ಅದಕ್ಕೆ ಏನ್ ಸಪೋರ್ಟ್ ಮಾಡ್ತಾರೆ ಅವ್ರಿಗೆ ಕ್ರಮ ಆಗ್ಬೇಕು. ನಾನು ರತ್ನಾಕರ ಹೊರಗೋಡ ಅಂತ ನಾನು XJDP ಮೆಂಬರ್. ಆನಂದಪುರ ಸಾಗರ ತಾಲೂಕಿನ ಅತಿ ದೊಡ್ಡ ಗ್ರಾಮ ಪಂಚಾಯತಿ. ಅಲ್ಲಿ ನಿರಾಶ್ರಿತರಾಣ ಹೇಗೆ ಅಂದ್ರೆ ಆನಂದಪುರದಲ್ಲಿ ತುಂಬಾ ನಿರಾಶ್ರಿತರಿದ್ದಾರೆ. ರೈಲ್ವೆ ಸ್ಟೇಷನ್, ಗದ್ದೆ ಬಯಲು ಎಲ್ಲ ಇಟ್ಕೊಂಡು ನಮ್ಗೆ ಎಲ್ಲೂ ಜಾಗಗಳಿಲ್ಲ. ಇಲ್ಲಿ ಬಂದವರೆಲ್ಲ ಇಲ್ಲಿ ಬಂದಿರೋ ಪ್ರತಿಭಟನೆಗೆ ಅವರೆಲ್ಲ ನಿರಾಶ್ರಿತರೆ. ಅಲ್ಲಿ ಆನಂದಪುರದಲ್ಲಿ ಇಲ್ಲಿ ನೋಡಿ, ಇಲ್ಲಿ ನಾನು ಪೇಪರ್ ತೋರಿಸ್ತಾ ಇದೀನಿ. ಈ ಪೇಪರ್ ಮತ್ತೆ ಹದ್ಬಸ್ತಿ ಕೊಟ್ಟಿದ್ದೀನಿ 2024ರಲ್ಲಿ. ಹದ್ಬಸ್ ಮಾಡ್ಕೊಡಿ ಅಂದ್ರೆ ಯಾವುದೇ ಅಧಿಕಾರಿಗಳು ಕ್ರಮ ಕೈಗೊಂಡಿಲ್ಲ. ಆಮೇಲೆ ನಮ್ಗೆ ಆ ಪಾಣಿಲು ಸಹಿತ ಗ್ರಾಮ ಠಾಣ ಅಂತ ಮೆನ್ಷನ್ ಆಗಿದೆ. ಆನಂದಪುರದ ಗ್ರಾಮ ಠಾಣನ ಯಾವುದೋ ಭೂ ಮಾಫಿಯಾದವರು ಅವ್ರು ಬೇರೆ ಕಡೆಯಿಂದ ಬಂದು ಒತ್ತುವರಿ ಮಾಡ್ತಾ ಇದ್ದಾರೆ. ಆ ಒತ್ತುವರಿ ತೆರವುಗೊಳಿಸಬೇಕು, ಮತ್ತೆ ಅವರಿಗೆ ಸೂಕ್ತ ಕ್ರಮ ಅವ್ರ ಮೇಲೆ ಕೈಗೊಳ್ಳಬೇಕು. ಇದನ್ನ CS ಹತ್ರ ನಾವು ಕೇಳಿದ ತಕ್ಷಣ ಉಡಾಪೆ ಮಾತಾಡ್ತಾರೆ, ನೀವು ಬಂದು ಸ್ಟ್ರೈಕ್ ಮಾಡಿ ನಿಮ್ಗೆ ಸ್ವಾಗತ ಮಾಡ್ತೀವಿ. ಇದು ಯಾವುದೇ ಈ ಸಿಸ್ಟಮೇ ಈ ರೀತಿ ವ್ಯತ್ಯಾಸ ಆಗಿದೆ ಸರ್. PDOನ ಟ್ರಾನ್ಸ್ಫರ್ ಮಾಡ್ತಾ ಇದ್ದಾರೆ, ಬೋರ್ಡ್ ಹಾಕಿದೆ ಅಂತ ಹೇಳಿ. ಅರೆ PDOನ ಟ್ರಾನ್ಸ್ಫರ್ ಬೇರೆ ತಗೊಂಡ್ಬಂದು ಇನ್ನೊಬ್ಬರಿಗೆ ಭೂಮಿ ಮಾಫಿಯಾದರಿಗೆ ಅದನ್ನ ಮಾಡ್ಕೊಡಕ್ಕೆ ರೆಡಿ ಮಾಡ್ತಾ ಇದ್ದಾರೆ ಇವರು. ಇದ್ರ ವಿರುದ್ಧ ನಾವು ಹೋರಾಟ ಮಾಡ್ತಾ ಇದೀವಿ. ಅದಕ್ಕಾಗಿ ಜನ ಇವತ್ತು ಅವಿರತ ಹೋರಾಟ ಮಾಡ್ತೀವಿ. ಯಾಕಂದ್ರೆ ಈಗ ಊಟ ಗೀಟಕ್ಕೆಲ್ಲ ರೆಡಿ ಮಾಡ್ಬಿಟ್ಟಿವಿ. ನಾವಿಲ್ಲೇ ಪಾತ್ರೆಗಳನ್ನ ಗ್ಯಾಸ್ಗಳನ್ನೆಲ್ಲ ತಂದಿಟ್ಟಿವಿ. ನಾವಿಲ್ಲೇ ಊಟ ಮಾಡಿ ಇಲ್ಲೇ ಮಲ್ಕೊಳ್ತೀವಿ. DS ಬರೋ ತನಕ DC ಅವ್ರು ಬರೋ ತನಕ ಇದಕ್ಕೆ ನಾವು ಪ್ರತಿಭಟನೆ ಕೈ ಬಿಡಲ್ಲ. ಅದಕ್ಕೆ ಬಂದೋಬಸ್ತ್ ಮಾಡ್ಕೊಡ್ಬೇಕು. ನಮ್ಗೆ ಆ ಊರಿಗೆ ನಮ್ ಜಾಗ ಉಳಿಸ್ಕೊಡ್ಬೇಕು. ಎಲ್ಲ ಅನಂತಪುರದ ನಿರಾಶ್ರಿತಿಗೆ ಆ ಜಾಗ ನಮ್ಗೆ ಸಿಗಬೇಕು ಅಂತ ಹೇಳಿ ನಾನು ಮನವಿ ಮಾಡ್ಕೊಳ್ತಾ ಇದ್ದೀನಿ. ಕೈವಾಡ ಸಾಮಾನ್ಯಗೆ ಬಲಾಢ್ಯರು ಇದ್ದಾರೆ ಸರ್. ಅವ್ರ ಹೆಸರನ್ನ ನನಗೆ ಸರಿ ಗೊತ್ತಿಲ್ಲ. ತುಂಬಾ ಜನ 4 ದಿನ ಕೆಲಸ ಮಾಡಿದಾರಂತೆ. ನಾವು ಇದ್ರ ಬಗ್ಗೆ ಯಾರು ಅಲ್ಲಿ ಇಡೀ ಊರ್ನವರೇ ಹೇಳ್ತಾ ಇದಾರೆ, ಇಲ್ಲಿ ಬಂದು ಕೆಲಸ ಮಾಡಿದರೆ JCB ತಗೊಂಡು ಕೆಲಸ ಮಾಡಿದರೆ 4 ಜನ ಇದ್ದಾರೆ ಅಂತ. ಅವ್ರ ಹೆಸರು ಸದ್ಯದಲ್ಲೇ ಹೊರಗೆ ಬರುತ್ತೆ. ನಮ್ಗೆ ಇದು ಡಾಕ್ಯುಮೆಂಟ್ ನಾವು ಕಲೆಕ್ಟ್ ಮಾಡ್ಕೊಳ್ತಾ ಇದೀವಿ. ತನಿಖೆನೂ ಆಗ್ತಾ ಇದೆ, ತನಿಖೆ ಆಗ್ಬೇಕು. ಇದಕ್ಕೆ ಸೂಕ್ತ ತನಿಖೆ ಕೈಗೊಂಡ್ರೆ DC ಅವ್ರು ಬಂದು ಇದಕ್ಕೆ ಪರಿಹಾರ ಸಿಗುತ್ತೆ. ನನ್ನ ಹೆಸರು ಮೋಹನ್ ಕುಮಾರ್ ಅಂತ, ನಾನು ಮಾಜಿ ಆನಂದಪುರ ಗ್ರಾಮ ಪಂಚಾಯತಿ ಅಧ್ಯಕ್ಷ.